ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿಮಗೆಲ್ಲ ನಾಳೆ ಸಂಜೆ 7:30 ಯಾವಾಗ ಆಗುತ್ತೆ ಅಂತ ಬೆಳಗಿಂದ ಅನಿಸ್ತಿದೆ ಅಲ್ವಾ. IPL ಸ್ಟಾರ್ಟ್ ಗುರು ನಾಳೆಯಿಂದ. RCB ಮತ್ತೆ SRH ಫಸ್ಟ್ನೇ ಮ್ಯಾಚ್ ಇರೋದೇ ನಮ್ಮ RCB ಮ್ಯಾಚ್ ಆಗಿರೋದ್ರಿಂದ ಹಾಗಾಗಿ ಕ್ಯೂರಿಯಾಸಿಟಿ ಸ್ವಲ್ಪ ಹೈಯಲ್ಲೇ ಇದೆ. ಹಾಗಾಗಿ ನಾಳೆ ಮ್ಯಾಚ್ ಯಾವ ಥರ ಇರುತ್ತೋ ಅದಾದ್ಮೇಲೆ ಯಾರಿಲ್ಲಿ ವಿನ್ ಆಗ್ತಾರೆ ಏನು ಅಂತ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ನಾಳೆ ಸಂಜೆ ತನಕ, ನಾಳೆ ಮ್ಯಾಚ್ ಮುಗಿಯೋ ತನಕ ಕೂಡ ಅಷ್ಟೇ. ಸೊ ಇವತ್ತಿನ ವಿಡಿಯೋದಲ್ಲಿ RCB ಮತ್ತು SRH ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಯಾವ ಥರ ಇದೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಅಂದರೆ RCB ಬೌಲರ್ಸು SRH ಬ್ಯಾಟ್ಸ್ಮನ್ ಕಟ್ಟಕ್ಕೆ ಆಗುತ್ತಾ ಇಲ್ವಾ ಅಂತ ವಿಡಿಯೋದಾಗ ಕೂಡ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ SRH ಬೌಲರ್ಸು RCB ಬ್ಯಾಟ್ಸ್ಮನ್ಸ್ಗಳನ್ನ ಕಟ್ಟಾಕ್ತಾರಾ ಇಲ್ವಾ ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಾದ್ಮೇಲೆ ಈಗ RCBಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿರುವಂಥದ್ದು. ಜೋಶ್ ಹ್ಯಾಸಲ್ವುಡ್ ಕೂಡ ಟೀಮಿಗೆ ಜಾಯಿನ್ ಕೂಡ ಆಗಿದ್ದಾರೆ. ತುಂಬ ಜನ ನೀವೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅಂದರೆ ಜೋಶ್ ಹ್ಯಾಸಲ್ವುಡ್ ಈಗ ಇಂಜುರಿ ಇರೋ ಕಾರಣದಿಂದ ಫಸ್ಟ್ನೇ ಮ್ಯಾಚ್ ಅನ್ಅವೈಲೇಬಲ್ ಆಗಿರ್ತಾರೆ. ಅದಾದ್ಮೇಲೆ ಎರಡನೇ ಮ್ಯಾಚ್ ಕೂಡ ಅನ್ಅವೈಲೇಬಲ್ ಕೂಡ ಆಗಿರ್ತಾರೆ. ಮೂರನೇ ಮ್ಯಾಚಿಂದೆಲ್ಲ ನಾಲ್ಕನೇ ಮ್ಯಾಚಿಂದ ಜಾಯಿನ್ ಕೂಡ ಆಗ್ಬೋದು ಅಂತ ಇಟ್ಕೊಂಡಿದ್ವಿ. ಆದರೆ ಈಗ ಟೀಮಿಗೆ ಜಾಯಿನ್ ಕೂಡ ಆಗಿದ್ದಾರೆ. ಅವ್ರಿಗೆ ಫಸ್ಟ್ನೇ ಮ್ಯಾಚ್ ಆಡ್ತಾರಾ ಇಲ್ವಾ ಅಂತ ನಿಮಗೆಲ್ಲೊಂದು ಡೌಟ್ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕೂಡ ಮಾಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಫಾಸ್ಟ್ ಕ್ರಿಕೆಟ್ IPL ಅಪ್ಡೇಟ್ಸ್ ಇನ್ನು ಮುಂದೆ ಬರ್ತಾನೆ ಇರುತ್ತೆ. ಪಟ ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಬೇಗ. RCB ಫ್ಯಾನ್ಸ್ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತ ಮಿಸ್ ಮಾಡಂಗೇ ಇಲ್ಲ. ಇನ್ನು ನಿಮಗೆಲ್ಲ ಗೊತ್ತಿರಂಗೆ ನಾಳೆ ಫಸ್ಟ್ ಮ್ಯಾಚ್ ನಡೀತಿರೋದು ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಈಗ ನಿಮ್ಗೆಲ್ಲೊಂದು ಡೌಟ್ ಕೂಡ ಸ್ಟಾರ್ಟ್ ಆಗಿರುತ್ತೆ, ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಪೇಸರ್ಸ್ಗೆ ತುಂಬಾ ಜಾಸ್ತಿ ಹೆಲ್ಪ್ ಸಿಗುತ್ತೆ, ಅಂದ್ರೆ ಸ್ಪಿನ್ನರ್ಸ್ಗೆ ಜಾಸ್ತಿ ಹೆಲ್ಪ್ ಸಿಗುತ್ತಾ ಅಂತ ನಿಮ್ಗೆಲ್ಲ ಒಂದು ಡೌಟ್ ಕೂಡ ಇರುತ್ತೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಜಾಸ್ತಿ ಪೇಸರ್ಸ್ಗೆ ಹೆಲ್ಪ್ ಕೂಡ ಸಿಗುತ್ತೆ. ಇದುವರೆಗೂ ಆಗಿರೋ ಮ್ಯಾಚ್ ಅನ್ನ ತೆಗೆದು ನೋಡಿದ್ವಿ ಅಂದ್ರೆ ಸುಮಾರು 69% ವಿಕೆಟ್ ಇಲ್ಲಿ ಯಾರಿಗೆ ಪೇಸರ್ಸ್ಗೆ ಬಿದ್ದಿದೆ. ಅದಾದ್ಮೇಲೆ ಒಂದು 30% ವಿಕೆಟ್ಸ್ ಇಲ್ಲಿ ಸ್ಪಿನ್ನರ್ಸ್ಗೆ ಕೂಡ ಸಿಗುವಂಥದ್ದು. ಸೊ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನಾಳೆ ಪೇಸರ್ಸ್ ಇಲ್ಲಿ ಒಳ್ಳೆ ಕಮಲ್ನ ಕೂಡ ಮಾಡಬಹುದು. RCB ಕಡೆಯಿಂದ ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ, ಮಂಗೇಶ್ ಯಾದವ್ ಒಳ್ಳೊಳ್ಳೆ ಪ್ಲೇಯರ್ಸ್ ಕೂಡ ಇದ್ದಾರೆ. ಅದಾದ್ಮೇಲೆ SRH ಕಡೆ ಬಂದಂದ್ರು ಕೂಡ ಅಷ್ಟೇ ಹರ್ಷಲ್ ಪಟೇಲ್, ಉನಾದ್ ಕಟ್ಟು, ಅದಾದ್ಮೇಲೆ ಕಾರ್ಸನ್ ಯಾರು ಇದಾರಲ್ಲ, ಸೊ ಅವರು ಒಂದು ಒಳ್ಳೆ ಕಮಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಫಸ್ಟ್ ನಮ್ಮ RCB ಕಡೆಯಿಂದ ರಿವ್ಯೂ ಮಾಡ್ತಾ ಹೋಗೋಣ ಬೌಲಿಂಗ್ ಡಿಪಾರ್ಟ್ಮೆಂಟ್ ಯಾವ ಥರ ಇದೆ ಅಂತ. ಸೊ ಫಸ್ಟಿಗೆ ನಮ್ಮ ಭುವನೇಶ್ವರ್ ಕುಮಾರ್ನ ತಗೊಳ್ಳೋದಾದ್ರೆ ಇವರು ಸಾಮಾನ್ಯ ಬೌಲರ್ ಅಂತ ಅನ್ಕೊಳ್ಳೇಬೇಡಿ. ನಾಳೆ ಏನಿಲ್ಲ ಅಂದ್ರೂ ಕೂಡ ಮಿನಿಮಮ್ ಇಲ್ಲಾಂದ್ರೆ ಅಟ್ಲೀಸ್ಟ್ 2 ವಿಕೆಟ್ ಅಂತ ನಾಳೆ ಮ್ಯಾಚಲ್ಲಿ ಎತ್ತಿದ್ದಾರೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಕೂಡ ಬರ್ತಾ ಇದೆ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಈ ಒಂದು ಪಿಚ್ ಜಾಸ್ತಿ ಇಲ್ಲಿ ಪೇಸರ್ಸ್ಗೆ ಹೆಲ್ಪ್ ಸಿಗೋದ್ರಿಂದ ಸಕ್ಕತ್ತಾಗಿ ಪ್ರಾಕ್ಟೀಸ್ ಕೂಡ ಮಾಡಿದರೆ ಅದಾದ್ಮೇಲೆ ನಾಳೆ ಫಸ್ಟ್ ಮ್ಯಾಚಲ್ಲಿ ಇನ್ನೇನು ಅಪೋನೆಂಟ್ ಟೀಮ್ ಇರೋದು SRH, ಹಾಗಾಗಿ ಅಟ್ಲೀಸ್ಟು 2 ವಿಕೆಟ್ ಬೀಳೋ ಚಾನ್ಸಸ್ ಕೂಡ ಇದೆ ಭುವನೇಶ್ವರ್ ಕುಮಾರಿಗೆ. ಅದಾದ್ಮೇಲೆ ಇದುವರೆಗೂ ಆಡಿರೋ ಮ್ಯಾಚಸಲ್ಲಿ ಅಂದರೆ IPL ಮ್ಯಾಚಸಲ್ಲಿ ಸುಮಾರು 195 ವಿಕೆಟನ್ನು ಕೂಡ ತೆಕ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಲಾಸ್ಟ್ ಸೀಸನಲ್ಲಿ 17 ವಿಕೆಟನ್ನು ಕೂಡ ತೆಕ್ಕೊಟ್ಟಿದ್ದಾರೆ ಭುವನೇಶ್ವರ್ ಕುಮಾರ್. ಮತ್ತೆ ಟಾಪ್ ನಾಚ್ ಪೇಸರ್ ಕೂಡ ಆಗಿದ್ದಾರೆ. ನಾಳೆ ನೋಡಿ ನೀವೇ ಯಾವ ಥರ ಕಮಾಲ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಹೊಸ ಪ್ಲೇಯರ್ ಜೇಕಬ್ ಡಫಿ, ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವ್ರನ್ನೂ ಕೂಡ ನಾವು ಸಿಂಪಲ್ ಆಗಿ ತಗೊಳಂಗೆ ಇಲ್ಲ. ನೀವು T20 ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ರೆ ಇವರ ಫಾರ್ಮ್ ಯಾವ ಥರ ಇತ್ತು ಅಂತ. ಒಂದೊಂದು ಮ್ಯಾಚಲ್ಲಿ ಅಟ್ಲೀಸ್ಟ್ 2 ವಿಕೆಟ್ ಇವ್ರದ್ದು ಇತ್ತೇ ಇತ್ತು. ಅದಾದ್ಮೇಲೆ T20 ವರ್ಲ್ಡ್ ಕಪ್ ಅಲ್ಲಿ ಸುಮಾರು ಒಂದು 48 ಮ್ಯಾಚಸ್ ಅನ್ನ ಕೂಡ ಆಡಿದರೆ ಅದರಲ್ಲಿ 62 ವಿಕೆಟ್ ಅನ್ನ ಕೂಡ ತೆಕ್ಕೊಟ್ಟಿದ್ದಾರೆ. ಇವರು ಕೂಡ ಅಷ್ಟೇ ಟಾಪ್ ಕ್ಲಾಸ್ ಬೌಲರ್ ಕೂಡ ಆಗಿದ್ದಾರೆ. ಸೊ ಜೋಶ್ ಹ್ಯಾಸಲ್ವುಡ್ ಬದಲಾಗಿ ಇವ್ರನ್ನ ನಾಳೆ ಹಾಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಇವ್ರನ್ನ ಆಡಿಸಿದ್ರು ಅಂದ್ರೆ ಭುವನೇಶ್ವರ್ ಕುಮಾರ್ ಮತ್ತೆ ಜೇಕಬ್ ಡಫಿದ ಒಂದು ಒಳ್ಳೆ ಕಾಂಬೋ ನಮಗೆ ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ ಇವರು ಕೂಡ ಹೊಸ ಪ್ಲೇಯರ್ ಮಂಗೇಶ್ ಯಾದವ್ ಸುಮಾರು 5.2 crore ಕೊಟ್ಟು ಪರ್ಚೇಸ್ ಕೂಡ ಮಾಡಿದರೆ, ಅಂದ್ರೆ ಇವರು ಒಳ್ಳೆ ಸ್ಟಾಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಹಾಗಾಗಿ ಮಂಗೇಶ್ ಯಾದವ್ನ ಕೂಡ ಇಲ್ಲಿ ಹಾಕೊಂಡಿದ್ದಾರೆ. ಇವ್ರ ಬೌಲಿಂಗ್ ಸ್ಪೀಡ್ ಕೇಳ್ಬಿಟ್ರೆ ನೀವು ಸೈಕ್ ಆಗೋಗ್ಬಿಡ್ತೀರಾ. ಸುಮಾರು 140 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬೌಲಿಂಗ್ ಅನ್ನ ಕೂಡ ಮಾಡುವಂಥದ್ದು. ನಾಳೆ ಅಂತೂ SRH ಹಂಗೆ ಹಾರೋಗುತ್ತೆ ಅನ್ಸುತ್ತೆ ಬೌಲಿಂಗ್ ಮಾಡೋ ಸ್ಪೀಡಿಗೆ. ಸೊ ನೋಡ್ಬೇಕು ಇನ್ನ ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ. ಇನ್ನ MP ಲೀಗಲ್ ಕೂಡ ಒಳ್ಳೆ ಪರ್ಫಾರ್ಮ್ ಕೂಡ ಮಾಡಿದ್ರೆ ಮಂಗೇಶ್ ಯಾದವ್. ಇನ್ನು ನಾಳೆ ಫಸ್ಟ್ ಮ್ಯಾಚ್ RCB ಜೊತೆ ಆಡ್ತಾ ಇರೋದು. ನೋಡೋಣ ನಾಳೆ ಹತ್ರ ಮಂಗೇಶ್ ಯಾದವ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನೊಬ್ಬ ಹೊಸ ಪ್ಲೇಯರ್ ರಸಿಕ್ ದಾರು. ಆಲ್ಮೋಸ್ಟ್ ಈ ಸಲ ಬೌಲಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಕೂಡ ಹೊಸ ಪ್ಲೇಯರ್ ಇದಾರು. ರಸಿಕ್ ದಾರು, ಮಂಗೇಶ್ ಯಾದವ್, ಜೇಕಬ್ ಡಫಿ ಇವರೆಲ್ಲ ಹೊಸ ಪ್ಲೇಯರ್. ಸೊ ಲಾಸ್ಟ್ ಇಯರ್ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಕೂಡ ಆಡ್ತಾ ಇದ್ರು. ಈ ಸಲ RCB ಕೂಡ ಬಂದಿದ್ದಾರೆ. ಮಿಡಲ್ ಓವರ್ಸ್ ಇವ್ರಿಗೆ ಸಿಕ್ತು ಅಂದ್ರೆ ಒಂದು ಒಳ್ಳೆ ವಿಕೆಟ್ ಟೇಕರ್ ಕೂಡ ಆಗಿ ನಾಳೆ RCB ಕೆಲಸ ಕೂಡ ಮಾಡಿ ಕೊಡ್ಬೋದು. ಬಟ್ ನೋಡ್ಬೇಕು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾರನ್ನ ಆಡಿಸ್ತಾರೆ ಯಾರನ್ನ ಬಿಡ್ತಾರೆ ಅದಿನ್ನೂ ಕನ್ಫರ್ಮ್ ಕೂಡ ಆಗಿಲ್ಲ. ಒಂದ್ಸಲ ನಿಮ್ಗೆ ಕನ್ಫರ್ಮ್ ಆಯ್ತು ಅಂದ್ರೆ ಈ ಡೇಟಾವನ್ನ ನೆನ್ಪಿಟ್ಕೊಂಡಿರಿ. ನಿಮ್ಗೆ ಮ್ಯಾಚ್ ನೋಡ್ಬೇಕಾದ್ರೆ ಮಜಾ 100% ಬಂದೇ ಬರುತ್ತೆ. ಇನ್ನ 5ನೇದಾಗಿ ಕೃಣಾಲ್ ಪಾಂಡ್ಯ ಕಡೆ ಹೋಗೋದಾದ್ರೆ ನಾಳೆ ಪಿಚ್ ಇರೋದು ಪೇಸರ್ಸ್ಗೆ, ಅದು ಕೂಡ ಕೃಣಾಲ್ ಪಾಂಡ್ಯ ಎಲ್ಲೋ ಒಂದ್ ಕಡೆ ಕಮಲ್ ಕೂಡ ಮಾಡ್ಬೋದು. ಅಂದ್ರೆ ಪಿಚ್ ಸ್ವಲ್ಪ ಸ್ಲೋ ಆಗ್ತಾ ಹೋಯ್ತು ಅಂದ್ರೆ ಸ್ಪಿನ್ನರ್ಸ್ಗೆ ಹೆಲ್ಪ್ ಕೂಡ ಸಿಗುತ್ತೆ. ಹಾಗಾಗಿ ಕೃಣಾಲ್ ಪಾಂಡ್ಯ ಮುಂಚೆನೆ ಯಾವ ತರ ಫಾರ್ಮ್ ಅಲ್ಲಿ ಕೂಡ ಇರ್ತಾರೆ ನೀವೇ ನೋಡಿದ್ರೆ, ಸ್ವಲ್ಪ ಪಿಚ್ ಹೆಲ್ಪ್ ಮಾಡ್ತು ಅಂದ್ರೆ ಒಳ್ಳೆ ವಿಕೆಟ್ ಕೂಡ ತೆಕೊಟ್ಬಿಡ್ತಾರೆ. ಅದಾದ್ಮೇಲೆ ಲಾಸ್ಟ್ ಸೀಸನ್ ಅಲ್ಲಿ ಸುಮಾರು 17 ವಿಕೆಟ್ ಅನ್ನ ಕೂಡ ತೆಕೊಟ್ಟಿದ್ದಾರೆ RCBಗೆ. ಈ ಸಲ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇಲ್ಲಿ ನನಗೆ RCB ಟೀಮ್ ಸ್ವಲ್ಪ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸಿದೆ. ಅದಾದ್ಮೇಲೆ ಕೇವಲ ಇಷ್ಟೇ ಅಲ್ಲ, ನಮ್ಮ ವೆಂಕಟೇಶ್ ಅಯ್ಯರ್ ಕೂಡ ಬೌಲಿಂಗ್ ಮಾಡ್ತಾರೆ. ಅದಾದ್ಮೇಲೆ ರಮರಿಯೋ ಶಫಾಟ್ ಕೂಡ ಬೌಲಿಂಗ್ ಮಾಡ್ತಾರೆ. ಅದಾದ್ಮೇಲೆ ಟೀಮ್ ಡೇವಿಡ್ ಕೂಡ ಬೌಲಿಂಗ್ ಮಾಡ್ತಾರೆ. ಎಲ್ಲ ಕೂಡ ಒಂಥರ ಆಲ್ ರೌಂಡರ್ ಆಗಿ ಕೆಲಸ ಕೂಡ ಮಾಡ್ತಿದ್ರೆ ಈ ಸಲ RCB. ನೋಡ್ಬೇಕು ಪ್ಲೇಯಿಂಗ್ ಲೆವೆನ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ.
ಪ್ಲೇಗ್ 11 ಬಿಟ್ಟರು ಅಂದ್ರೆ ನಮ್ಗೆ ಇಲ್ಲಿ ಕನ್ಫರ್ಮ್ ಕೂಡ ಆಗುತ್ತೆ ಯಾರನ್ನ ಆಡಿಸ್ತಾರೆ ಯಾರನ್ನ ಬಿಡ್ತಾರೆ. ಅದಾದ್ಮೇಲೆ ಈ ಸ್ಟಾರ್ಟ್ಸ್ ಮೇಲೆ ವರ್ಕ್ ಮಾಡಿ ನಾವು ಮ್ಯಾಚ್ ನ ನೋಡ್ತಾ ಕೂರ್ಬೋದು. ಗುರು ನಾನು ಇನ್ನೊಂದು ಹೇಳೋದನ್ನ ಮರ್ತ್ಬಿಟ್ಟೆ, ಮೇನ್ ಪ್ಲೇಯರ್ ನಮ್ಮ ಜೋಶ್ ಹ್ಯಾಜಲ್ವುಡ್ ಫಸ್ಟ್ ಮ್ಯಾಚ್ ಆಡ್ತಾರಾ ಇಲ್ವಾ ಅಂತ ನಿಮ್ಗೆ ಒಂದು ಡೌಟ್ ಕೂಡ ಇರುತ್ತಲ್ಲ. ಸೊ ಆಕ್ಚುಲಿ ನಂಗಿರೋ ಡೇಟಾಗಳ ಪ್ರಕಾರ ಫಸ್ಟ್ ಮ್ಯಾಚ್ ಜೋಶ್ ಹ್ಯಾಜಲ್ವುಡ್ ಯಾವುದೇ ಕಾರಣಕ್ಕೂ ಆಡಲ್ವಂತೆ. ಏನಕ್ಕೆ ಅವರು ಇಂಜುರಿ ಇರೋದ್ರಿಂದ ಫಸ್ಟ್ ಮ್ಯಾಚ್ ಅಂದ್ರೆ ಒಂದು 2 ಮ್ಯಾಚ್ ಕೂರಿಸಬಹುದು ಅನ್ಸುತ್ತೆ. ಅದಾದ್ಮೇಲೆ 3ನೇ ಮ್ಯಾಚ್ ಇಂದ ಜೋಶ್ ಹ್ಯಾಜಲ್ವುಡ್ ಆಡ್ಬೋದು ಅಂತ ಕೆಲವೊಂದು ರಿಪೋರ್ಟ್ಗಳು ಕೂಡ ಇರುವಂತದ್ದು. ಇನ್ ಕೇಸ್ ನಾಳೆ ಪ್ಲೇಯಿಂಗ್ 11 ಜೋಶ್ ಹ್ಯಾಜಲ್ವುಡ್ ಇದ್ರು ಅಂದ್ರೆ ಒಂಥರ ಮಿರಾಕಲ್ ಮತ್ತು RCBಗೆ ಫುಲ್ ಆನೆ ಬಲ ಅನ್ಕೊಳ್ಳಿ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಕಡೆ ಹೋಗೋದಾದ್ರೆ ಇಲ್ಲೂ ಕೂಡ ಅಷ್ಟೇ ಒಂದು ಇಂಜುರಿ ಕೂಡ ಇದೆ, ಮತ್ತೊಂದು ಮೈನಸ್ ಪಾಯಿಂಟ್ ಕೂಡ ಇದೆ. ಮೇನ್ ಆಗಿ ಪ್ಯಾಟ್ ಕಮಿನ್ಸ್ ಇಲ್ಲಿ ಆಡ್ತಾ ಇಲ್ಲ. ನಾಳೆ ಫಸ್ಟ್ ಮ್ಯಾಚ್ ಕೂಡ ಇದೆ, ಬಟ್ ಆದ್ರೆ ಟೀಮಿಗೆ ಆಲ್ರೆಡಿ ಜಾಯ್ನ್ ಆಗಿದ್ರೆ, ಬಟ್ ನಾಳೆ ಫಸ್ಟ್ ಮ್ಯಾಚ್ ಪ್ಯಾಟ್ ಕಮಿನ್ಸ್ ಕೂಡ ಇಲ್ಲಿ ಆಡ್ತಾ ಇಲ್ಲ. ಇದೊಂದು ಟೀಮಿಗೆ ದೊಡ್ಡ ಹೊಡೆತ ಕೂಡ ಆಗ್ಬೋದು. ಏನಕ್ಕೆ ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ನಾನು ನೋಡಿದಂಗೆ ಸ್ವಲ್ಪ ವೀಕ್ ಕೂಡ ಇದೆ ಅಂತ ಪ್ಲೇಯರ್ ಕೂಡ ಎಲ್ಲ. ಹರ್ಷಲ್ ಪಟೇಲ್ ಇದ್ದಾರೆ, ಆದರೆ ಅವರು ಎಷ್ಟಂತ ಕವರ್ ಮಾಡ್ತಾರೆ, ಎಷ್ಟಂತ ವಿಕೆಟ್ ತೆಗಿತಾರೆ, ಎಷ್ಟಂತ ಕಂಟ್ರೋಲ್ ಮಾಡ್ತಾರೆ. ಬಟ್ ಪ್ಯಾಟ್ ಕಮಿನ್ಸ್ ಯಾವಾಗ ಟೀಮಿಗೆ ಜಾಯ್ನ್ ಆಗ್ತಾರೆ ಅವಾಗ ಸ್ವಲ್ಪ ಒಂದು ಪ್ಲಸ್ ಕೂಡ ಆಗ್ಬೋದು. ಅಲ್ಲಿ ತನಕ ಸನ್ರೈಸರ್ಸ್ಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಹೊಡೆತ ಕೂಡ ಬೀಳುತ್ತೆ. ಇನ್ನು ಸನ್ರೈಸರ್ಸ್ ಅಲ್ಲಿ ಯಾವ್ಯಾವ ಬೌಲರ್ ಇದ್ದಾರೆ, ಯಾವ್ಯಾವ ಥರ ಕಟ್ ಆಗ್ತಾರೆ ಅಂತ ನೋಡೋಕೋದ್ವಿ ಅಂದರೆ ಫಸ್ಟ್ನೇದಾಗಿ ನಮ್ಮ ಹರ್ಷಲ್ ಪಟೇಲ್ RCB ಮುಂಚೆನೆ ಲಾಸ್ಟ್ ಇಯರ್ ಸುಮಾರು 16 ವಿಕೆಟನ್ನು ಕೂಡ ತಗೊಂಡಿದ್ದಾರೆ. ಅದಾದ್ಮೇಲೆ 2024ರಲ್ಲಿ ಪರ್ಪಲ್ ಕ್ಯಾಪ್ ವಿನ್ನರ್ ಕೂಡ ಆಗಿದ್ರು. ಇವರು ಕೂಡ ಅಷ್ಟೇ ಈಗ IPLಗೆ ಜಾಯ್ನ್ ಆದ್ಮೇಲೆ ಅಂತೂ ಒಳ್ಳೆ ಅಂದರೆ ಸಖತ್ತಾಗಿ ಬೌಲಿಂಗ್ ಮಾಡೋ ಪ್ಲೇಯರ್ ಕೂಡ ಆಗಿದ್ದಾರೆ. ಮತ್ತು ಮ್ಯಾಚಸ್ಸನ್ನು ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ಚೇಂಜ್ ಕೂಡ ಮಾಡ್ತಾರೆ. ಅದಾದಮೇಲೆ ಡೆತ್ ಓವರ್ ಸ್ಪೆಷಲಿಸ್ಟ್ ಕೂಡ ಆಗಿದ್ದಾರೆ. ನೋಡಬೇಕು ನಾಳೆ ಮ್ಯಾಚಲ್ಲಿ RCB ಬ್ಯಾಟ್ಸ್ಮನ್ಸ್ಗಳನ್ನ ಯಾವ ಥರ ಕಟ್ಟಾಕ್ತಾರೆ ಅಂತ. ಅದಾದ್ಮೇಲೆ ಇನ್ನು ಎರಡನೇದಾಗಿ ಜಯದೇವ್ ಉನಾದ್ಕತ್ ರೀಸೆಂಟಾಗಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ಸುಮಾರು 4 ವಿಕೆಟ್ 5 ವಿಕೆಟನ್ನು ಕೂಡ ತಗೊಂಡಿದ್ದಾರೆ SRH ಟೀಮಿಗೆ. ಇದು ರಿಯಲಲ್ಲಿ ಇದೇ ರೀತಿ ವರ್ಕ್ ಆಗುತ್ತಾ, ನಾಳೆ RCB ಮೇಲೆ ವರ್ಕ್ ಆಗುತ್ತಾ ನೋಡಬೇಕು. ಲಾಸ್ಟ್ ಸೀಸನಲ್ಲಿ ಸುಮಾರು 11 ಮ್ಯಾಚಸ್ಸಲ್ಲಿ 7 ವಿಕೆಟನ್ನು ತಗೊಂಡಿದ್ದಾರೆ. ಅಂದರೆ ಇವರು ಮಿಡಲ್ ಓವರ್ಸ್ ಸ್ವಲ್ಪ ಕಂಟ್ರೋಲ್ ಕೂಡ ಮಾಡಿಕೊಡ್ತಾರೆ ಜಯದೇವ್ ಉನಾದ್ಕತ್. ಸೊ ಹಾಗಾಗಿ ನಾಳೆ ಮ್ಯಾಚಲ್ಲಿ ನೋಡಬೇಕು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನು ಮೂರನೇದಾಗಿ ಬ್ರೈಡನ್ ಕಾರ್ಸ್. ಇನ್ನು ಪ್ಯಾಟ್ ಕಮಿನ್ಸ್ ಈಗ ಅನ್ಅವೈಲೇಬಲ್ ಕೂಡ ಆಗಿರ್ತಾರಲ್ಲ ಫಸ್ಟ್ ಮ್ಯಾಚ್ಗೆ. ಸೊ ಅವರ ಪ್ಲೇಸನ್ನು ಇವರು ತುಂಬ ಈಸಿಗೆ ತುಂಬ್ತಾರೆ. ಅದಾದ್ಮೇಲೆ ಫಾಸ್ಟ್ ಬೌಲರ್ ಕೂಡ ಆಗಿದ್ದಾರೆ, ಒಳ್ಳೆ ವಿಕೆಟನ್ನು ತಗೊಳ್ಳೋ ಕೆಪಾಸಿಟಿ ಕೂಡ ಇದೆ. ಅದಾದ್ಮೇಲೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಇವರು ಕೂಡ ಅಷ್ಟೇ 2 ವಿಕೆಟ್ 3 ವಿಕೆಟನ್ನು ತಗೊಂಡಿದ್ದಾರೆ. ಮತ್ತೆ ಪವರ್ ಪ್ಲೇಲಿ ಸ್ವಲ್ಪ RCB ಬ್ಯಾಟ್ಸ್ಮನ್ಸ್ಗಳಿಗೆ ಇರಿಟೇಟ್ ಮಾಡೋ ಪರ್ಸನ್ ಕೂಡ ಆಗಿದ್ದಾರೆ. ನೋಡಬೇಕು ನಾಳೆ ಯಾವ ಥರ ಕಟ್ ಆಗ್ತಾರಾ ಇಲ್ಲ ಹೊಡ್ಸ್ಕೊಳ್ತಾರ ಕಾದ್ ನೋಡಬೇಕು. ಇನ್ನು 4ನೇದಾಗಿ ಜೀಶಾನ್ ಅನ್ಸರಿ. ಇವರು ಸ್ಪಿನ್ನರ್ ಕೂಡ ಆಗಿದ್ದಾರೆ. ಲಾಸ್ಟ್ ಸೀಸನ್ಲಿ ಕೇವಲ ಒಂದು 4 ರಿಂದ 6 ವಿಕೆಟನ್ನು ಅಷ್ಟೇ ತಗೊಂಡಿದ್ದಾರೆ. ಬಟ್ ನಾಳೆ ಪಿಚ್ ಇರೋದು ಪೇಸರ್ಸ್ಗೆ ಆಗಿರೋದ್ರಿಂದ, ಅದೇ ಪಿಚ್ ಸ್ವಲ್ಪ ಸ್ಲೋ ಆಯಿತು ಅಂದರೆ ಸ್ಪಿನ್ನರ್ಸ್ಗೆ ಹೆಲ್ಪ್ ಸಿಗುತ್ತೆ, ಇಲ್ಲಾಂದ್ರೆ ಪೇಸರ್ಸ್ಲಿ ವಿಕೆಟ್ ತೆಗೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಕೊನೆಯದಾಗಿ ನಿತೀಶ್ ಕುಮಾರ್ ರೆಡ್ಡಿ. ಅಂದರೆ ಇವ್ರದ್ದೇನೋ ಅಂತ ಬೌಲಿಂಗ್ ಅಂತ ಹೇಳ್ಕೊಳಂಗಿಲ್ಲ, ಆದರೆ ರನ್ನ ಸ್ವಲ್ಪ ಕಂಟ್ರೋಲ್ ಕೂಡ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಬ್ಯಾಟಿಂಗಲ್ಲಿ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾರೆ. ಸೊ ಅದು ಇವ್ರ ಕಡೆ ಒಂದು ಪ್ಲಸ್ ಕೂಡ ಆಗುತ್ತೆ. ಎರಡು ಕಂಪೇರ್ ಮಾಡಿ ನೋಡಿದ್ದು ಈಗ RCB ಮತ್ತು SRH ಅಂದರೆ ನನಗೆ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿ ಕಾಣ್ತದೆ. ಬಟ್ ಪ್ಯಾಟ್ ಕಮಿನ್ಸ್ ಯಾವಾಗ SRHಗೆ ಎಂಟ್ರಿ ಆಗ್ತಾರೆ ಅವಾಗ ಒಂದು ಬ್ಯಾಲೆನ್ಸ್ಡ್ ಆಗಿ ಇಲ್ಲಿ SRHನ ಟೀಮ್ ಕಾಣುತ್ತೆ. ಬಟ್ SRH ಟೀಮಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬ ವೀಕ್ ಕೂಡ ಇದೆ ಕಂಪೇರ್ ಟು RCB. ಸೊ ನೋಡಬೇಕು ನಾಳೆ ಯಾವ ಥರ RCB ಪ್ಲೇಯರ್ಸ್ನ ಕಟ್ಟಾಕ್ತಾರಾ ಇಲ್ವಾ ಅಂತ ಕಾದು ನೋಡಬೇಕು. ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಆದ ರಿವ್ಯೂ ವಿಡಿಯೋಗಳು RCB ಮತ್ತು SRHನ ಅನಾಲಿಸಿಸ್ ವಿಡಿಯೋ ಕೂಡ ಮಾಡ್ತೀನಿ. ಮತ್ತು ಯಾರು ವಿನ್ ಆಗ್ತಾರೆ, ಪ್ಲೇಯರ್ ಪ್ರಿಡಿಕ್ಷನ್ ನಾಳೆ ಯಾರು ಚೆನ್ನಾಗುತ್ತೆ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಆ ವಿಡಿಯೋನ ನೀವು ನೋಡಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಆ ವಿಡಿಯೋನ ಇವತ್ತೇ ನಾನು ಪೋಸ್ಟ್ ಕೂಡ ಮಾಡ್ತೀನಿ, ಸಂಜೆ ಪೋಸ್ಟ್ ಕೂಡ ಮಾಡ್ತೀನಿ ಅಂತ ಆರಾಮಾಗಿ ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಕೊಡಿ ಒಂದು ಲೈಕನ್ನು. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.